ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿರಾ ಕ್ಯಾಂಟೀನ್ ಅಂದ್ರೆ ಕೇವಲ ಹಸಿದ ಹೊಟ್ಟೆಗೆ ಅನ್ನ ನೀಡುವ ಕೇಂದ್ರ ಮಾತ್ರವಲ್ಲ, ಇನ್ಮುಂದೆ ಸಾಮಾಜಿಕ ನ್ಯಾಯದ ಹೊಸ ದಾರಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಈಗ ಹೊಸ ಬದಲಾವಣೆಯ ಗಾಳಿ ಬೀಸುತ್ತಿದೆ. ಕೇವಲ ಗುಣಮಟ್ಟದ ಆಹಾರ ಮಾತ್ರವಲ್ಲದೆ ವಿಶೇಷ ಚೇತನರ ಬಾಳಿಕೆ ಬೆಳಕಾಗುವ ನಿಟ್ಟಿನಲ್ಲಿ ಜಿಬಿಎ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಸಾಮಾಜಿಕ ನ್ಯಾಯದತ್ತ ಹೆಜ್ಜೆ ಇಡುವತ್ತ ಇಂದಿರಾ ಕ್ಯಾಂಟೀನ್. ಇನ್ಮುಂದೆ ಇಂದಿರಾ ಕ್ಯಾಂಟೀನ್ನಲ್ಲಿ ವಿಶೇಷ ಚೇತನರ ನೇಮಕ. ಹಳ್ಳಿಗಳು ಮತ್ತು ವಿವಿಧ ಊರುಗಳಿಂದ ಕೆಲಸಕ್ಕಾಗಿ ನಗರಗಳು ಹಾಗೂ ಪಟ್ಟಣಗಳಿಗೆ ಬರೋ ಬಡವರು ದಿನನಿತ್ಯದ ಆಹಾರಕ್ಕಾಗಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಡವರಿಗಾಗಿಯೇ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರೋ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಸ್ವಲ್ಪ ಮಾರ್ಪಾಟು ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಇತ್ತೀಚಿನ ದಿನಗಳಲ್ಲಿ ಕ್ಯಾಂಟೀನ್ನಲ್ಲಿ ನೀಡೋ ಆಹಾರದ ಗುಣಮಟ್ಟದ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇದಕ್ಕೆ ಅಂತ್ಯ ಹಾಡೋದಕ್ಕೆ ಜಿಬಿಎ ಮುಂದಾಗಿದೆ. 5 ರೂಪಾಯಿಗೆ ತಿಂಡಿ ಹಾಗೂ 10 ರೂಪಾಯಿಗೆ ಊಟ ನೀಡೋ ಮೂಲಕ ಬಡವರಿಗೆ ಆರೋಗ್ಯಕರ ಆಹಾರ ಸಿಗುವಂತೆ ವ್ಯವಸ್ಥೆ ಮಾಡಿರೋ ಇಂದಿರಾ ಕ್ಯಾಂಟೀನ್ ಬಗ್ಗೆ ಎಲ್ಲೆಡೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇದೀಗ ಈ ಇಂದಿರಾ ಕ್ಯಾಂಟೀನ್ನಲ್ಲಿ ಕೆಲಸ ನಿರ್ವಹಿಸೋಕೆ ವಿಶೇಷ ಚೇತನರ ನೇಮಕಕ್ಕೆ ಜಿಬಿಎ ಮುಂದಾಗಿದೆ. ಈ ಮೂಲಕ ವಿಶೇಷ ಚೇತನರಿಗೆ ಆರ್ಥಿಕ ಶಕ್ತಿ ತುಂಬೋಕೆ ಜಿಬಿಎ ನಿರ್ಧರಿಸಿದೆ. ರಾಜ್ಯದಲ್ಲಿ ಉದ್ಯೋಗಕ್ಕಾಗಿ ಹೋರಾಟ ನಡೆಯುತ್ತಿರುವ ಬೆನ್ನಲ್ಲೇ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅಂಧರು ಮತ್ತು ವಿಕಲಚೇತನರಿಗೆ ನೇಮಕಾತಿ ಮಾಡಿಕೊಳ್ಳಲು ರೂಪುರೇಷೆ ಸಿದ್ಧವಾಗಿದೆ. ಇಂದಿರಾ ಕ್ಯಾಂಟೀನ್ಗೆ ನಾವು ಒಂದು ಈಗ 2-3 ಕಾರ್ಯಕ್ರಮ ನಾವು ಯೋಚನೆ ಮಾಡ್ತೀವಿ. ಒಂದು, ಕ್ವಾಲಿಟಿ ಆಫ್ ಫುಡ್ ಇಂಪ್ರೂವ್ಮೆಂಟ್ ಮಾಡಲೇಬೇಕಾಗ್ತದೆ. ಜನರು ಈಗ ಬೇರೆ ಬೇರೆ ಜನರಿಗೆ ಈಗ ನಾವು ಟ್ರೈನಿಂಗ್ ಕೊಡಬೇಕು. ಸೊ ಇಂದಿರಾ ಕ್ಯಾಂಟೀನ್ ಕ್ಯಾನ್ ಇಟ್ ಬಿಕಮ್ ಅ ಮೆಕ್ಯಾನಿಸಮ್ ಬೈ ವಿಚ್ ಜನರಿಗೆ ಯಾರು ನಾವು ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಇರ್ಬೋದು, ಸ್ಪೆಷಲಿ ಏಬಲ್ಡ್ ಪೀಪಲ್ ಇರ್ಬೋದು, ಓಲ್ಡ್ ಪೀಪಲ್ ಏನು ನಾವು ಹಟ್ಟಿ ಕಾಪಿ ಅಂತ ಇದೆಯಲ್ವ ನೀವು ಕೇಳಿದ ಪ್ರಕಾರ, ಅವರು ವಯಸ್ಸಾದ ಜನರಿಗೆ ಮಾತ್ರ ಉಪಯೋಗ ಮಾಡ್ತಾರೆ. ಕೆಲವು ಜಾಗದಲ್ಲಿ ಬ್ಲೈಂಡ್ ಇದ್ದ ಜನರು ಮಾತ್ರ ಉಪಯೋಗ ಮಾಡಿಬಿಟ್ಟು ಅವರು ರೆಸ್ಟೋರೆಂಟ್ ನಡೆಸ್ತಾರೆ. ಕೆಲವುದು ಆಟಿಸಮ್ ಇದ್ದ ಮಕ್ಕಳು ಏನಾದರೂ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಸಹ ಏನಾದರೂ ಕೆಲಸ ಮಾಡಬೇಕು. ಇನ್ನು ರಾಜ್ಯದಲ್ಲಿ ಪ್ರಸ್ತುತ ಸುಮಾರು 600 ಇಂದಿರಾ ಕ್ಯಾಂಟೀನ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು ಪ್ರತಿಯೊಂದು ಕೇಂದ್ರದಲ್ಲಿ ಹಲವರಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ. ಇದರಿಂದ ಒಂದೆಡೆ ಯುವ ಜನರಿಗೆ ಉದ್ಯೋಗ ಸಿಗಲಿದೆ. ಇದೀಗ ವಿಶೇಷ ಚೇತನರಿಗೆ ಉದ್ಯೋಗ ಕೊಡೋ ಮೂಲಕ ಜಿಬಿಎ ಈ ಸಾಮಾಜಿಕ ನ್ಯಾಯದ ಪ್ರಯೋಗಕ್ಕೆ ಮುಂದಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.